ಗೈಸ್ ಎಕ್ಸ್ಲೇಟರ್ ವೈರೇ ಕಿತ್ತೋಗ್ಬಿಟ್ಟೈತೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಷ್ಟೋ ದಿನಗಳಾದ್ಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ವ್ಲಾಗ್ ಮಾಡೋದು ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿದ್ದು ಒಂದೊಂದು ಕಾರಣಕ್ಕೆ. ಆ್ಯಂಡ್ ನಾನು ಇವತ್ತಿಂದ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ಬರ್ಕೊಂಡು ರಿವಿಷನ್ ಮಾಡಿಕೊಂಡು ಓದ್ಕೊತಾ ಇದ್ದೋ. ಸೊ ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೂ ಕೂಡ ಎಲ್ಲರೂ ಕೂಡ ಬರ್ಕೊತಾ ಇದ್ದೋ, ಓದ್ಕೊತಾ ಇದ್ದೋ. ಆ್ಯಂಡ್ ಹೊಸದಾಗಿ ಓಪನ್ ಆಗಿರೋ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಇವರೆಲ್ಲರೂ ನನ್ನ ಬಿಟ್ಬಿಟ್ಟೆ ಹೊಂಟೋಗಿದ್ರು ಎಕ್ಸಾಮ್ ಹಾಲ್ಗೆ. ನೀವೆಲ್ಲ ಫ್ರೆಂಡ್ಸು. ಸರಿ ಹೋಗ್ಲಿ ಬಿಡಪ್ಪ ಅಂತ ಅಂದ್ಕೊಂಡು ನಾನು ಒಂದ್ಸಲ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ಎಕ್ಸಾಮ್ ಎಲ್ಲ ನೀಟಾಗಿ ಬರೆದು ಖುಷಿಯಿಂದ ಹೊರಗಡೆ ಬಂದು ಎಲ್ಲರೂ ಹೆಂಗೆ ಬರೆದು ಅಂತ ಮಾತಾಡಿ ಅದಾದಮೇಲೆ ಅಲ್ಲಿಂದ ನಾನು ಹೊರಟಿದ್ದು. ನಾನು ಜಿಮ್ಗೆ ಹೋಗಬೇಕಾಗಿತ್ತು. ಸೊ ಯಾಕಂದರೆ ಜಿಮ್ಮಲ್ಲಿ ಎಲ್ಲ ರಿನೋವೇಷನ್ ಮಾಡ್ತಿರೋದ್ರಿಂದ ತುಂಬ ಕೆಲಸ ಇತ್ತು. ನಾನು ಹೋಗೋಷ್ಟೆಲ್ಲ ಮುಗ್ದಿರುತ್ತೆ ಅಂದ್ಕೊಂಡೆ. ಬಟ್ ಆದರೆ ನಾನು ಹೋದ್ಮೇಲೆ ಸ್ವಲ್ಪ ತುಂಬ ಕೆಲಸ ಇತ್ತು, ಅಂದರೆ ಕ್ಲೀನಿಂಗ್ ಮಾಡೋದಷ್ಟೇ ಇದ್ದಿದ್ದು. ಸೊ ಇದಾದಮೇಲೆ ನಾವು ತೊಗೊಂಡಿರೋ ಸ್ಟೂಲ್ನ ರೆಂಟಿಗೆ ತೊಗೊಂಬಂದಿರೋದು ವಾಪಸ್ ಕೊಡಬೇಕಾಗಿತ್ತು. ಸೊ ಅದನ್ನು ವಾಪಸ್ ಕೊಡೋಕೆ ಹೋದಾಗ ಅವರಂದರು ಇಲ್ಲಲ್ಲ ಕಣಪ್ಪ, ಬೇರೆ ಕಡೆ ಗೋಡನ್ ಹೋಗಿ ಇಡಬೇಕು ಅಂತ ಹೇಳಿದ್ರು. ಸೊ ಅಲ್ಲೇ ಕಾಯ್ಕೊಂಡು ನಿಂತ್ಕೊಂಡು ಯಾರೊಬ್ಬರು ಬರ್ತಾರೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ ಗೋಡನ್ ಹತ್ರ ಅಂತ ಅಂದ್ಬಿಟ್ಟು ಕಾಯ್ತಾ ನಿಂತಿದ್ದೆ. ಅದಾದಮೇಲೆ ಬಂದರು, ಆ ಗೋಡನ್ ಹತ್ರ ಹೋಗಿ ಇಳಿಸ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಜಿಮ್ ಹತ್ರ ಬಂದೆ. ಬರೋಷ್ಟರಲ್ಲಿ ಈ ಥರ ಲುಕ್ ಇತ್ತು ನೋಡಿ ಗೈಸ್ ನಮ್ಮ ಜಿಮ್. ಸೊ ಇದಾದಮೇಲೆ ಇದಿರೋದು ವಿಜಯನಗರ ಸೆಕೆಂಡ್ ಸ್ಟೇಜ್ KFC ಹತ್ರ ಇರೋ SBI ಬ್ಯಾಂಕ್ ಮೇಲ್ಗಡೆ ಡೈಮಂಡ್ ಫಿಟ್ನೆಸ್ ಅಂತ. ಯಾರು ಇಂಟ್ರೆಸ್ಟೆಡ್ ಇದ್ದರೆ ಬಂದು ಜಾಯ್ನ್ ಆಗಿ, ತುಂಬ ಅಫೋರ್ಡಬಲ್ ಆಗಿದೆ ಸ್ಟೂಡೆಂಟ್ಸ್ಗಳಿಗೆಲ್ಲರಿಗೂ ಕೂಡ. ಸೊ ಇದಾದಮೇಲೆ ನಾನು ಬೇಗ ಜಿಮ್ಮಿಂದ ಮನೆಗೆ ಹೋಗಿ ಮಲ್ಕೋಬೇಕು ಅಂದ್ಕೊಂಡ್ರೆ ನನ್ನ ಗಾಡಿ ನನಗೆ ಕೈ ಕೊಡ್ತು. ಏನಂದರೆ ಎಕ್ಸ್ಲೇಟರ್ ವೈರು ಕಿತ್ತೋಗ್ಬಿಟ್ಟು ಮಧ್ಯದ ರೋಡಲ್ಲಿ ನಿಂತ್ಕೊಂತು. ಅದಾದಮೇಲೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ಅವ್ರು ದೇವ್ರ ಥರ ಬಂದು ಅವ್ರ ಗಾಡಿ ಕೊಟ್ಟು ಕಳಿಸಿದ್ರು. ಸೊ ಮಾರ್ನಿಂಗ್ ಜಿಮ್ಮಿಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಬೈ ಗೈಸ್, ಲೆಟ್ ಮೀ ಸಿ ಟುಮಾರೋ.